ನಮಸ್ತೆ ಗೆಳೆಯರೇ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಪ್ರತಿ ಡಿಸೆಂಬರ್ 3ರಂದು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನಾಗಿ ಆಚರಿಸಲಾಗುವುದು. ಅದೇ ರೀತಿ ಕೋಲಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ 2025 ವಿಶ್ವಸಂಸ್ಥೆಯ ಘೋಷವಾಕ್ಯವಾದ ಸಾಮಾಜಿಕ ಪ್ರಗತಿಯನ್ನು ಸಾಧಿಸಲು ವಿಕಲಚೇತನರನ್ನು ಒಳಗೊಂಡ ಸಮಾಜಗಳನ್ನು ರೂಪಿಸುವುದು ಎಂಬ ಧ್ಯೇಯದೊಂದಿಗೆ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ವಿಕಲಚೇತನರಿಗೆ ಅವರಿಗೆ ಬೇಕಾದ ಸಲಕರಣೆಯನ್ನು ವಿತರಿಸಲಾಯಿತು. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಅಪೂರ್ವ ಅಂತ. ನಾವು ನಂದಾದೀಪ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಮಾರೂರಿಂದ ಬಂದಿದ್ವಿ. ನಾವು ಪ್ರತಿ ವರ್ಷ ವಿಕಲಚೇತನ ದಿನಾಚರಣೆ ನಮ್ಮ ಮಕ್ಕಳೆಲ್ಲ ಬಂದು ಇಲ್ಲಿ ಬಹಳ ಅವ್ರದೇ ಆದ ಹಬ್ಬ ವಿಚಾರಿಸ್ಕೊಂಡು ಬರ್ತಾ ಇದಾರೆ. ಅದು ಈ ಸಲ ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಗೆ ಒಂದು 10 ವರ್ಷದಿಂದ ಯಾರು ನಮ್ಗೆ MLAಗಳು ಇನ್ನೊಬ್ರು ಬರ್ತಾ ಇರ್ಲಿಲ್ಲ. ಅದು ಇವತ್ತು ಅವರು ಬಂದ್ಬಿಟ್ಟು ನಮ್ಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಇಷ್ಟು ವರ್ಷದಿಂದ ಯಾರು ಬರ್ತಾ ಇರಲಿಲ್ಲ. ನಾವೇ ಮಾಡ್ಕೋಬೇಕಾಯ್ತು. ಇವತ್ತು ಬಹಳ ಖುಷಿ ಆಯ್ತು. ಅವ್ರು ಬಂದು ಇಷ್ಟು ವರ್ಷ ನಮ್ಮ ಲಾಸ್ಟ್ ಆಗ ಇದ್ಬಿಟ್ಟು ನಮ್ಮ ಮಕ್ಳ ಕಲ್ಚರ್ ಪ್ರೋಗ್ರಾಮ್ಸ್ ಇರ್ಬೋದು, ಇದಿರ್ಬೋದು, ಬಹಳ ನೋಡ್ಬಿಟ್ಟು ಬಹಳ ಖುಷಿ ಪಡ್ತೀವಿ. ಯಾಕೆಂದ್ರೆ ಈ ಮಕ್ಕಳಿಗೆ ಬೇಕಾಗಿರೋದು ಪ್ರೋತ್ಸಾಹ ಮತ್ತು ಒಂದು ಪ್ರೇರಣೆ ಬೇಕು. ಯಾಕಪ್ಪ ಅಂತಂದ್ರೆ ಇವ್ರಿಗೆ ಅವರು ಎಲ್ಲಾ ರೀತಿಯಲ್ಲೂ ಸಹ ಕಷ್ಟಪಟ್ಟು ಇವತ್ತು ಆ ಮಟ್ಟದಲ್ಲಿ ಬಂದಿದ್ದಾರೆ. ಯಾಕೆಂದ್ರೆ ಇವತ್ತು ಚೆನ್ನಾಗಿರೋ ಮಕ್ಳು ಮಾಡಕ್ ಕಷ್ಟ ಆಗುತ್ತೆ. ಅದರಿಂದ ಮಕ್ಳು ನಾವು ಪ್ರಾಕ್ಟೀಸ್ 3 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಒಂದು ಹಾಡಾಗ್ಲಿ ಇನ್ನೊಂದಾಗ್ಲಿ ಮಾಡ್ಬೇಕಾದ್ರೆ ಮಕ್ಳಿಗೆ 3-4 ತಿಂಗಳಿಂದ ನಾವು ಪ್ರಾಕ್ಟೀಸ್ ಮಾಡಿ ನಾವು ಒಂದು ಸ್ಟೇಜ್ ಮೇಲೆ ನಮ್ದು ಒಂದು ಇರ್ಲಿ ಅಂತ ಮಾಡಿದಾಗ ಯಾರು ಬಂದಿಲ್ಲ, ನಂಗೆ ಬೇಜಾರಾಗ್ತಾ ಇತ್ತು. ಆದ್ರೆ ಅದನ್ನ ಇವತ್ತು ನಮ್ಮ ಪತ್ತು ಮಂಜಣ್ಣವರು MLA ಸಾಹೇಬ್ರ ಇರ್ಬೋದು, ಅನಿಲ್ ಸಾಹೇಬ್ರ ಇರ್ಬೋದು ಆ ಕೊರತೆ ನಿವಾರಣೆ ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತು ಅವರೆಲ್ಲ ಬಂದು ಲಾಸ್ಟ್ ಆಗಾಯ್ತು, ನಮ್ಮ ಮಕ್ಕಳು ಒಂದು ಪ್ರೇರಣೆ ಕೊಟ್ಟು ಹೋಗಿದ್ದಾರೆ. ಯಾಕೆ ನಿಮ್ಮ ಮಕ್ಳು ಬೇಕಾದ ಪ್ರೀತಿ ವಿಶ್ವಾಸ ಅಷ್ಟೇ, ಅವ್ರು ಏನು ಕೇಳೋದಿಲ್ಲ. ಅವ್ರು ನೋಡಿ ಸಾಯಂಕಾಲ ಬೇಕಾದ್ರೆ ಬಿಡಿ ಆಡ್ತಾರೆ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಒಂದು ಹುಮ್ಮಸ್ಸು ಇದು ಬಂದು ಅವ್ರಿಗೆ ಈ ರೀತಿ ಇದೆ. ಆಮೇಲೆ ಈ ಸಲ ಒಂದು ಯಾವುದೇ ಗೊಂದಲ ಗೋಜಿಲ್ದಿರೆ ಮೇಡಮ್ ಅವರೊಂದು ನೇತೃತ್ವದಲ್ಲಿ ಬಹಳ ವಿಜೃಂಭಣೆ ನಡೀತು. ಯಾವುದೇ ಒಂದು ಮುಂಚೆ ಕೋಲಾರ ಸಣ್ಣ ಪುಟ್ಟ ಘಟನೆಗಳು ಆಗ್ತಾ ಇತ್ತು. ಅದಿಲ್ಲ, ಇವ್ರಿಗೆ ಹೇಳಿಲ್ಲ, ಅವ್ರಿಗೆ ಹೇಳಿಲ್ಲ ಅಂತ. ಈ ತರ ಈ ವರ್ಷ ಯಾವುದೇ ಆತರ ಮಾಡಿಲ್ಲ. ಬಹಳ ಯಶಸ್ವಿಯಾಗಿ ಮೇಡಮ್ ಅವರು ಒಂದು ನೇತೃತ್ವ ರಾತ್ರಿ ಹೇಳ್ತಾ ಇದ್ರು. ಮೇಡಮ್ ಅವರು ನಾವು ರಾತ್ರಿ ನಿದ್ದೆ ಮಾಡಿಲ್ಲ, ಒಂದು ವಾರದಿಂದ ನಿದ್ದೆ ಮಾಡಿಲ್ಲ. ಹಾಗೂ ಆಮೇಲೆ ಅದಕ್ಕೆ ಇವರು ರಾಜಕೀಯ ವ್ಯಕ್ತಿಗಳನ್ನ ಬಹಳ ಮೇಡಮ್ ಅವರು ಹೋಗಿ ಬಹಳ ಹೇಳಿದ್ದಾರೆ. ಯಾಕೆ ಗೊತ್ತಾ, ನೀವು ಬರ್ಲೇಬೇಕು, ನಮ್ಮ ಮಕ್ಕಳ ಕಲ್ಚರ್ ನೋಡ್ಲೇಬೇಕು ಅಂತ ಹೇಳಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಮೇಡಮ್ ಅವರು ಮುಖ್ಯ ಕಾರಣ ಆಗಿದ್ದಾರೆ. ಆಮೇಲೆ ಎಲ್ಲಾ ಸಂಸ್ಥೆಗಳು ಸಹ ಇವತ್ತು ಮಕ್ಕಳೆಲ್ಲ ಡ್ಯಾನ್ಸ್ ಇರ್ಬೋದು, ಎಲ್ಲಾ ಬುದ್ಧಿಮಾಂದ್ಯ ಮಕ್ಳು ಇರ್ಬೋದು, ಕಿವಿ ಕೇಳಿಸೋ ಮಕ್ಳು ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ಇವೆಲ್ಲ ಸಹ ಮಕ್ಳು ಕಲ್ಸೋದು ಬಹಳ ಕಷ್ಟ ಆಗ್ತದೆ. ಯಾಕೆ ನಿಮ್ಮ ಮಕ್ಕಳ ದಿನನಿತ್ಯ ಚಟುವಟಿಕೆ ಅಂತ ಹೇಳಿ ಅವ್ರಿಗೆ ಬ್ರಷ್ ಮಾಡೋದು ಗೊತ್ತಿಲ್ಲ, ಹಲ್ಲುಜ್ಜೋದು ಗೊತ್ತಿಲ್ಲ, ಬಟ್ಟೆ ಹಾಕೋದು ಗೊತ್ತಿಲ್ಲ ಅಂತ ಮಕ್ಕಳನ್ನ ಬೆಳೀತಾರೆ. ಇವತ್ತು ಸುಮಾರು ಒಂದು 27 ವರ್ಷ ನಡೆಸ್ಕೊಂಡ್ಬಂದ ಸಮಸ್ಯೆ, 27 ವರ್ಷ ನಡೆಸ್ಕೊಂಡ್ಬರ್ತಾ ಇದೀರಿ. ಅಂತ ಮಕ್ಕಳ ಜೊತೆ ನಾವು ಕಲ್ಸ್ಕೊಂಡು ಇವತ್ತು ಈ ಮಕ್ಕಳು ಯಾರು ಬೇಡವಾದ ಮಕ್ಕಳು ಆಗ್ಬಿಟ್ಟಿದೆ. ಈ ನಮ್ಮ ಸಮಸ್ಯೆ ಕರ್ಕೊಂಡು ಹೋಗ್ಬಿಟ್ರೆ ಇವತ್ತು ಪೇರೆಂಟ್ಸ್ ಕರ್ಕೊಂಡು ಯಾರು ಕರ್ಕೊಂಡು ಹೋಗೋದಿಲ್ಲ. ಇಲ್ಲೇ ಒಂದ್ಸಲ ಬಿಟ್ಟು ಹೋಗ್ಬಿಟ್ರೆ ಅವರು ಇಲ್ಲ ಸರ್ ಅಂತ ಹೇಳ್ತಾರೆ. ನಂದಾದೀಪ ಮಾಲೂರಲ್ಲಿ ನಾವು ಒಂದು 27 ವರ್ಷ ನಡೆಸ್ತಾ ಇದೀವಿ ಸರ್, ಮಾಲೂರು. ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ನಾನು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೋಲಾರಲ್ಲಿ. ಇವತ್ತು ಡಿಸೆಂಬರ್ 3 ವಿಶ್ವ ವಿಕಲಚೇತನರ ದಿನಾಚರಣೆ ಅಂದ್ಬಿಟ್ಟು ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ಮಾಡ್ತಾ ಇದೀವಿ. ಕಾರ್ಯಕ್ರಮಕ್ಕೆ ಕೋಲಾರ MLA ಸರ್, ಅನಿಲ್ ಕುಮಾರ್ ಸರ್, MLC ಸರ್, ಮತ್ತೆ ನಮ್ DD CEO ಸರ್, ಮತ್ತೆ ನಮ್ CDPOs, ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು, ಮತ್ತೆ ನಮ್ಮ MRW, URW, BRW ಎಲ್ಲಾ ಸಹಯೋಗದೊಂದಿಗೆ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ MLC ಸರ್ದು 3 ಗಾಡಿ, ಒಂದು ಬ್ಯಾಟ್ರಿ ಚಾಲಿತ ವೀಲ್ ಚೇರು, ಮತ್ತೆ ಶಾಸಕರದು 3 ಗಾಡಿ ಕೊಟ್ಟಿದೀವಿ. ಇಲಾಖೆಯಿಂದ 10 ಗಾಡಿ ಮತ್ತೆ 6 ವೀಲ್ ಚೇರ್ಸ್ ನ ಕೊಟ್ಟಿದೀವಿ. ಒಟ್ಟು ಎಲ್ಲ ಒಂದು 22 ಜನಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ. ಮತ್ತೆ ಮಾಲೂರು MLA ಸರ್ದು ಶುಕ್ರವಾರ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳಿದಾರೆ, ಅದು ಶುಕ್ರವಾರ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟು 22 ಜನಕ್ಕೆ ನಾವು ಗಾಡಿಗಳನ್ನ ವಿತರಣೆ ಮಾಡಿದ್ವಿ. ಸರ್ಕಾರದಿಂದ ಅಂದ್ರೆ ನಮ್ಮ ಇಲಾಖಾ ವತಿಯಿಂದ ಒಂದು 10 ಗಾಡಿ ಕೊಟ್ಟಿದೀವಿ. ಎಲ್ಲಾ ತಾಲೂಕುಗಳಿಗೂ 2 ಕೊಟ್ಟಿದೀವಿ. 2 ಗಾಡಿ, ಒಟ್ಟು 12 ಗಾಡಿ ಕೊಟ್ಟಿದೀವಿ.